ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕೊರೋನಾ ಮಹಾಮಾರಿ ಈ ಹೆಸರು ಕೇಳಿದಾಕ್ಷಣ ಒಬ್ಬರ ತಲೆಯೊಳಗೆ ಭೀಕರತೆ ಆವರಿಸಿದ್ರೆ ಮತ್ತೊಬ್ಬರ ತಲೆಯೊಳಗೆ ಆ ಕಷ್ಟದ ದಿನಗಳು ಆವರಿಸಿಕೊಳ್ಳುತ್ತೆ. ಮತ್ತು ಕೆಲವರಿಗೆ ಅದೊಂದು ಎಂದು ಮರೆಯಲಾರದ ಸುಮಧುರ ಕ್ಷಣಗಳು. ಆದರೆ ಇಡೀ ಜಗತ್ತು ಈ ಮಹಾಮಾರಿಯಿಂದ ಕಳೆದುಕೊಂಡಿದ್ದೇ ಹೆಚ್ಚು. ಹಣ, ಆಸ್ತಿ, ಅಂತಸ್ತು ಎಲ್ಲವೂ ಗೌಣ ಎಂದು ಅರ್ಥವಾದ ಸಂದರ್ಭವದು. ಎಲ್ಲದರ ಬೆಲೆ ಏನು ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸಿ ಹೋದ ಗಾಡ್ ಫಾದರ್ ಕೊರೋನಾ. ಆದರೆ ಕೊರೋನಾ ಬಂದು ಕಣ್ಮರೆಯಾಯಿತು. ಲಸಿಕೆ ಬಂದ ನಂತರ ಮನುಷ್ಯನ ಧೈರ್ಯವು ದುಪ್ಪಟ್ಟಾಯಿತು. ಕೊರೋನಾವನ್ನ ಹೊಡೆದೋಡಿಸಿದ್ವಿ ಅನ್ನೋ ನಿರಮ್ಮಳತೆ ವಿಜ್ಞಾನಿಗಳದ್ದು. ಆದರೆ ಕೊರೋನಾ ಲಸಿಕೆಯಿಂದ ಏನೆಲ್ಲ ಅನಾಹುತಗಳು ಸಂಭವಿಸುತ್ತಿವೆ, ಏನೆಲ್ಲ ಪರಿಣಾಮಗಳನ್ನು ಮನುಷ್ಯ ಎದುರಿಸುತ್ತಿದ್ದಾನೆ ಅನ್ನೋದು ಸಾಮಾಜಿಕ ವಲಯದಲ್ಲಿ ಇಂದಿಗೂ ಚರ್ಚಾಸ್ಪದ ವಿಚಾರವೇ. ಅದೆಷ್ಟೋ ಹದಿಹರೆಯದ ಯುವಕರು ಹೃದಯಾಘಾತಕ್ಕೆ ಬಲಿಯಾಗ್ತಿದ್ದಾರೆ. ಈ ಸಾವು ನೋವಿಗೂ ಕೊರೋನಾ ಲಸಿಕೆಯೇ ಕಾರಣ ಅನ್ನೋ ಚರ್ಚೆ ನಡೀತಿರೋದು ಸುಳ್ಳಲ್ಲ. ಆದರೆ ಮತ್ತೊಂದು ಆತಂಕಕಾರಿ ವಿಚಾರ ಅಂದ್ರೆ ಕೊರೋನಾ ಲಸಿಕೆಯಿಂದ ಪುರುಷರಲ್ಲಿ ನಪುಂಸಕತ್ವ ಹೆಚ್ಚಾಗಿ ಕಾಡುತ್ತಿದೆ ಅನ್ನೋ ಆತಂಕಕಾರಿ ವಿಚಾರವೇ ಇದೀಗ ನಾಗರಿಕ ವಲಯದಲ್ಲಿ ಹರಿದಾಡ್ತಿದೆ. ಅಷ್ಟಕ್ಕೂ ಏನದು ವಿಚಾರ? ನಪುಂಸಕತ್ವದ ತೀವ್ರತೆ ಅಧಿಕವಾಗಿದ್ಯಾ? ಈ ಎಲ್ಲಾ ವಿಚಾರಗಳನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಕೊರೋನಾ ಲಸಿಕೆಯಿಂದ ಸೈಡ್ ಎಫೆಕ್ಟ್. ಸ್ನೇಹಿತರೆ, ಕೊರೋನಾ ವಿರುದ್ಧದ ಯುದ್ಧದಲ್ಲಿ ಇಡೀ ಜಗತ್ತಿಗೆ ದೊರೆತ ದೊಡ್ಡ ಅಸ್ತ್ರವೇ ಲಸಿಕೆ. ಕೋವಿಶೀಲ್ಡ್, ಕೋವ್ಯಾಕ್ಸಿನ್ ಹೀಗೆ 2 ಲಸಿಕೆಗಳಿಗೆ ಮಾತ್ರ ಅನುಮತಿ ದೊರಕಿತ್ತು. ಈ ಲಸಿಕೆಗಳು ತುರ್ತು ಬಳಕೆಗೆ ಮಾತ್ರವೇ ಯೋಗ್ಯವಾಗಿದ್ದು, ಲಸಿಕೆಗಳ ಕುರಿತಾದ ಸಂಶೋಧನೆ ಇನ್ನೂ ಮುಂದುವರೆದಿದೆ. ಅದು ಅಲ್ಲದೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದ ಲಸಿಕೆ ತಯಾರಾಗಲು ಹಲವಾರು ವರ್ಷಗಳ ಅಗತ್ಯವಿದೆ ಅಂತ ವಿಜ್ಞಾನಿಗಳೇ ಓಪನ್ ಸ್ಟೇಟ್ಮೆಂಟ್ ಕೊಟ್ಟುಬಿಟ್ಟಿದ್ದಾರೆ. ವೈರಸ್ ಅಥವಾ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ಹಾನಿಯನ್ನ ತಡೆಗಟ್ಟಲು ಲಸಿಕೆಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತವೆ. ಇದು ಸೋಂಕಿನ ವಿರುದ್ಧ ರೋಗ ನಿರೋಧಕ ಶಕ್ತಿಯನ್ನು ಅಭಿವೃದ್ಧಿಪಡಿಸುತ್ತವೆ. ಲಸಿಕೆಯಲ್ಲಿ ವೈರಲ್ ಪ್ರೋಟೀನ್ ಅಥವಾ ನಿಷ್ಕ್ರಿಯ ವೈರಸ್ನ ಒಂದು ಭಾಗ ಮಾತ್ರ ಇರುತ್ತೆ. ಇದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಅನ್ನೋ ಪಾಸಿಟಿವ್ ವಿಚಾರ ಮಾತ್ರ ತಲೆ ಸೇರಿದೆ. ಆದರೆ ಲಸಿಕೆ ಪಡೆದ ನಂತರ ಪುರುಷರಲ್ಲಿ ಸಂತಾನ ಶಕ್ತಿ ಕ್ಷೀಣವಾಗ್ತಿದೆ ಎಂಬ ಸಂಗತಿಯೇ ಆತಂಕಕ್ಕೆ ಕಾರಣವಾಗಿ ಬಿಟ್ಟಿದೆ. ಇದೇ ವಿಚಾರ ಸಾಮಾಜಿಕವಾಗಿ ಹರಿದಾಡ್ತಿದೆ. ಆದರೆ ಸಂಶೋಧಕರು ಇದು ಸುಳ್ಳು ಅಂತ ವಾದ ಮಾಡ್ತಿದ್ದಾರೆ. ಇದಕ್ಕೆ ಯಾವುದೇ ಆಧಾರವಿಲ್ಲವೆಂದು ತಳ್ಳಿ ಹಾಕ್ತಿದ್ದಾರೆ. ಲಸಿಕೆ ಸ್ವೀಕರಿಸುವ ಮೊದಲು ಮತ್ತು ನಂತರದ ಸ್ಥಿತಿಗತಿಗಳನ್ನು ಕುರಿತು 45 ಆರೋಗ್ಯವಂತ ಪುರುಷರ ಮೇಲೆ ಅಧ್ಯಯನ ನಡೆಸಿದಾಗ ಲಸಿಕೆಗಳನ್ನು ಹಾಕಿಸಿಕೊಳ್ಳೋದ್ರಿಂದ ಫಲವತ್ತತೆಯ ಮೇಲೆ ಪರಿಣಾಮ ಬೀರುವುದಿಲ್ಲ ಎಂಬ ಅಂಶ ತಿಳಿದು ಬಂದಿತ್ತು. ಆದರೆ ಇಂದು ಪುರುಷರನ್ನು ಅತಿ ಹೆಚ್ಚಾಗಿ ಕಾಡುತ್ತಿರುವ ಸಮಸ್ಯೆಯೇ ನಪುಂಸಕತ್ವ. ಒಳ್ಳೆ ಆಹಾರ, ಉತ್ತಮ ಜೀವನ ಶೈಲಿ ಇದ್ದರೂ ಪುರುಷರಲ್ಲಿ ಕಾಮಾಸಕ್ತಿ ಕಳೆದು ಹೋಗ್ತಿದೆ ಅನ್ನೋದೇ ಆಘಾತಕಾರಿ ಸಂಗತಿ. ಕೋವಿಡ್-19 mRNA ಲಸಿಕೆಯ 2 ಪ್ರಮಾಣಗಳ ಮೊದಲು ಮತ್ತು ನಂತರ ವೀರ್ಯ ನಿಯಾಂತಕಗಳ ಈ ಅಧ್ಯಯನದಲ್ಲಿ ಆರೋಗ್ಯವಂತ ಪುರುಷ ಈ ಸಣ್ಣ ಸಮೂಹದಲ್ಲಿ ಯಾವುದೇ ವೀರ್ಯ ನಿಯಾಂತಕದಲ್ಲಿ ಗಮನಾರ್ಹ ಇಳಿಕೆ ಕಂಡುಬಂದಿಲ್ಲ. ಲಸಿಕೆಗಳು mRNAಯನ್ನು ಹೊಂದಿರ್ತವೆ. ಅವು ವೈರಸ್ ಅಲ್ಲ. ಲಸಿಕೆ ವೀರ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಯೇ ಇಲ್ಲ ಎಂದು ಸಂಶೋಧಕರು ಉಲ್ಲೇಖಿಸುತ್ತಾರೆ. ಅವರ ಪ್ರಕಾರ ಯಾವುದೇ ಕೋವಿಡ್-19 ಲಸಿಕೆಗಳು ಜೀವಂತ ವೈರಸ್ ಅನ್ನು ಬಳಸೋದಿಲ್ವಂತೆ. ಭಾರತದಲ್ಲಿ ಕೋವಿಶೀಲ್ಡ್ ಎಂದು ಮಾರಾಟ ಮಾಡುತ್ತಿರುವ ಕಂಪನಿಯಾದ ಆಕ್ಸ್ಫರ್ಡ್ ಆಸ್ಟ್ರಾಜೆನಿಕ್ ಮತ್ತು ರಷ್ಯಾದ ಗಮಲೆಯಾ ಇನ್ಸ್ಟಿಟ್ಯೂಟ್ ಸ್ಪುಟ್ನಿಕ್ ಲಸಿಕೆ ಕಂಪನಿ ತಯಾರಿಸಿದಂತಹ ಅಡೆನೋ ವೈರಸ್ ಅನ್ನು ಪುನರಾವರ್ತಿಸದಂತೆ ಮಾರ್ಪಡಿಸಲಾಗಿದೆ. ನವೆಂಬರ್ 2020ರಲ್ಲಿ ವಿಜ್ಞಾನಿಗಳು ಕೋವಿಡ್-19 ಸೋಂಕಿಗೆ ಒಳಗಾಗಿದ್ದರೆ ಜನರು ಬಂಜೆತನದ ಹೆಚ್ಚಿನ ಅಪಾಯವನ್ನು ಹೊಂದಿರುತ್ತಾರೆ ಎಂಬುದಕ್ಕೆ ಹಲವು ಪುರಾವೆಗಳು ಪತ್ತೆಯಾಗಿದ್ದವು. ಚೀನಾದ ಸಂಶೋಧಕರು ನಡೆಸಿದ ಅಧ್ಯಯನವು ಈ ಕಾಯಿಲೆಯಿಂದ ಸಾವನ್ನಪ್ಪಿದ 6 ಪುರುಷ ರೋಗಿಗಳಿಂದ ತೆಗೆದ ಸ್ಯಾಂಪಲ್ಗಳಲ್ಲಿ ವೃಷಣ ಮತ್ತು ಎಪಿಡೆಮಿಸ್ನಲ್ಲಿ ಉರಿಯೂತ ಮತ್ತು ಜೀವಕೋಶದ ಸಾವನ್ನು ಸೂಚಿಸುವ ಹೆಚ್ಚಿನ ಮಟ್ಟದ ಜೀವಕೋಶಗಳು ಮತ್ತು ಪ್ರೋಟೀನ್ಗಳನ್ನು ಕಂಡುಹಿಡಿದಿತ್ತು. ಕೊರೋನಾದಿಂದ ಚೇತರಿಸಿಕೊಳ್ಳುವ ಪುರುಷರಲ್ಲಿ 39% ಮಂದಿ ಕಡಿಮೆ ವೀರ್ಯಾಣುಗಳ ಸಂಖ್ಯೆಯನ್ನು ಹೊಂದಿದ್ರು ಮತ್ತು 61% ಮಂದಿ ತಮ್ಮ ವೀರ್ಯದಲ್ಲಿ ಹೆಚ್ಚಿನ ಸಂಖ್ಯೆಯ ಬಿಳಿ ರಕ್ತ ಕಣಗಳನ್ನು ಹೊಂದಿದ್ರು. ಇದು ವೀರ್ಯದ ಕಾರ್ಯವನ್ನ ಹೊಂದಾಣಿಕೆ ಮಾಡುತ್ತೆ ಎಂದು ಸೂಚಿಸಲಾಯಿತು. ಚೀನಾದ ಟಫ್ಟ್ಸ್ ವಿಶ್ವವಿದ್ಯಾಲಯ ಮತ್ತು ಗಾಂಗಿ ವೈದ್ಯಕೀಯ ಕಾಲೇಜಿನ ವೈರಾಲಜಿ ವಿಭಾಗದ ಅಧ್ಯಯನಕಾರರ ತಂಡ ಈ ಅಧ್ಯಯನವನ್ನು ನಡೆಸಿತ್ತು. ಸುಮಾರು 12 ಮಂದಿ ಪುರುಷರನ್ನ ಅಧ್ಯಯನಕ್ಕೆ ಒಳಪಡಿಸಿದಾಗ ವೈರಸ್ ಪುರುಷರ ವೃಷಣಗಳ ಮೇಲೆ ಪರಿಣಾಮ ಬೀರುವುದು ಈ ಅಧ್ಯಯನದಲ್ಲಿ ಕಂಡುಬಂತು.
ಕೊರೋನಾ ವೈರಸ್ ವ್ಯಕ್ತಿಯ ದೇಹದಲ್ಲಿರುವಷ್ಟು ಕಾಲ ವ್ಯಕ್ತಿಯ ವೀರ್ಯ ಉತ್ಪಾದನೆ ಮತ್ತು ಲೈಂಗಿಕ ಸಾಮರ್ಥ್ಯ ಕ್ಷೀಣಿಸಿರುತ್ತೆ. ಆತ ಲೈಂಗಿಕ ಕ್ರಿಯೆ ನಡೆಸಲು ಸಮರ್ಥನಾಗಲಾರ. ಆದರೆ ವೈರಸ್ ಆತನ ದೇಹವನ್ನ ಬಿಟ್ಟು ತೊಲಗಿದ ಬಳಿಕ, ವ್ಯಕ್ತಿ ಕೊರೋನಾದಿಂದ ಗುಣಮುಖನಾದ ಬಳಿಕ ಆತ ಮತ್ತೆ ಸರಿಯಾದ ಪುರುಷತ್ವವನ್ನ ಗಳಿಸಿಕೊಳ್ಳಬಹುದಾ? ಈ ಬಗ್ಗೆ ಒಂದು ಒಮ್ಮತದ ತೀರ್ಮಾನವನ್ನ ತೆಗೆದುಕೊಳ್ಳಲು ಈ ತಂಡದಿಂದ ಸಾಧ್ಯವಾಗಲಿಲ್ಲ. ತಂಡದ 1/3 ಭಾಗದ ವಿಜ್ಞಾನಿಗಳು ಕೊರೋನಾ ತೊಲಗಿದ ಬಳಿಕವೂ ವ್ಯಕ್ತಿಯಲ್ಲಿ ಪುರುಷತ್ವ ಮತ್ತೆ ಜಾಗೃತವಾಗುವುದು ಕಷ್ಟಕರ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ, 2/3 ಭಾಗದಷ್ಟು ವಿಜ್ಞಾನಿಗಳು ಹಾಗೇನೂ ಇಲ್ಲ, ಇವರು ಲೈಂಗಿಕ ಕ್ರಿಯೆಯನ್ನ ನಡೆಸಲು ಸಮರ್ಥರಾಗಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಆದರೆ ಒಂದು ಸ್ಪಷ್ಟತೆಯಂತೂ ಇಲ್ಲ. ಯುರೋಪ್ನಲ್ಲಿ ನಡೆಸಲಾದ ಒಂದು ಅಧ್ಯಯನದಲ್ಲಿ ಲೈಂಗಿಕ ಕ್ರಿಯೆಯ ಮೂಲಕವೂ ಕೊರೋನಾ ಹಬ್ಬಿರುವುದು ಕಂಡುಬಂದಿತ್ತು. ಅಂದರೆ ವ್ಯಕ್ತಿಯ ವೀರ್ಯ, ಯೋನಿರಸ ಮುಂತಾದವುಗಳಿಂದಲೂ ಕೊರೋನಾ ಹರಡಬಹುದು ಎಂಬುದನ್ನು ಅಧ್ಯಯನಕಾರರು ಕಂಡುಕೊಂಡಿದ್ರು. ಆದರೆ ರೋಗಿಗಳ ವೀರ್ಯದ ಸ್ಯಾಂಪಲ್ಗಳನ್ನು ಪಡೆದು ಪರೀಕ್ಷಿಸಲಾಗಿ ಅದರಲ್ಲೂ ಕೊರೋನಾ ವೈರಸ್ ಇರುವುದು ಮಾತ್ರ ಕಂಡುಬಂದಿತ್ತು. ಹೀಗಾಗಿ ಅದರಲ್ಲೂ ಸೋಂಕು ಹರಡಬಹುದು ಎಂಬ ಅಭಿಪ್ರಾಯ ಸ್ಥಿರವಾಗಿತ್ತು. ಆದರೆ ವೀರ್ಯ ನಾಶವಾಗಿ ಕಾಮಾಸಕ್ತಿ ಕಡಿಮೆ ಮಾಡುತ್ತದೆಯೇ ಅನ್ನೋದನ್ನ ಮಾತ್ರ ಕಂಡುಕೊಳ್ಳಲಾಗಲಿಲ್ಲ. ಅಂತಾರಾಷ್ಟ್ರೀಯ ಮಾನವ ಶಾರೀರಿಕ ಸಂಸ್ಥೆ ನಡೆಸಿದ ಸಂಶೋಧನೆಯಲ್ಲಿ ಇದೀಗ ವಿಶ್ವದಲ್ಲಿ ನಪುಂಸಕತ್ವ ಪಡೆದ ಪುರುಷರ ಸಂಖ್ಯೆ ಬರೋಬ್ಬರಿ 37% ಎಂಬ ಆಘಾತಕಾರಿ ವಿಚಾರ ಬಯಲಿಗೆ ಬಂದಿದೆ. ನಮ್ಮ ಭಾರತದಲ್ಲಾದ್ರೆ ಲೈಂಗಿಕಾಸಕ್ತಿ ಅಂದ್ರೆ ಅದೊಂದು ಮುಜುಗರದ ಸಂಗತಿ. ಅದೆಷ್ಟೋ ಮಂದಿಯನ್ನ ಬೆಂಬಿಡದೆ ಕಾಡುತ್ತಿರುವ ಸಮಸ್ಯೆಯೂ ಹೌದು. ಆದರೆ ಈ ಸಮಸ್ಯೆಗೆ ನಿಖರ ಕಾರಣ ಕೊರೋನಾ ಲಸಿಕೆಯೇ ಅನ್ನೋದನ್ನ ಸಾಬೀತುಪಡಿಸುವ ಗೋಜಿಗೆ ಹೋಗಿಲ್ಲ. ಒಂದು ವೇಳೆ ಸಾಬೀತಾದರೆ ಎಲ್ಲಿ ಜನ ತಿರುಗಿ ಬೀಳ್ತಾರೆ ಅನ್ನೋ ಭಯವೂ ಕಾಡುತ್ತಿರಬಹುದು. ದೇಹ ಮತ್ತು ಮಾನಸಿಕ ಸ್ಥಿತಿಗತಿ ಚೆನ್ನಾಗಿದ್ದರೂ ಯಾಕಾಗಿ ನಪುಂಸಕತ್ವ ಆವರಿಸಿಕೊಳ್ತಿದೆ ಅನ್ನೋದನ್ನ ಹೇಳುವವರಾದರೂ ಯಾರು? ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಅದೆಷ್ಟೋ ಏಜೆನ್ಸಿಗಳು ದಿನ ಕಳೆದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಮಾಸಕ್ತಿ ವೃದ್ಧಿಯಾಗುವ ಮಾತ್ರೆಗಳನ್ನೋ ಔಷಧಿಗಳನ್ನೋ ಪ್ರಚಾರ ಮಾಡ್ತಿದೆ. ಆದರೆ ಇದರಲ್ಲಿ ಸ್ಟೆರಾಯ್ಡ್ ಬಳಕೆ ಹೆಚ್ಚಾಗಿರುತ್ತೆ ಅನ್ನೋದು ಕೂಡ ಆತಂಕಕಾರಿಯೇ. ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ 10 ಕಾಯಿಲೆಗಳಿಗೆ ತುತ್ತಾಗುವಂತಾಗಿದೆ ಸದ್ಯದ ಪರಿಸ್ಥಿತಿ. ಇಂತಹ ಔಷಧಿಗಳು ನೇರವಾಗಿ ನರಮಂಡಲದ ಮೇಲೆಯೇ ಪರಿಣಾಮ ಬೀರುವುದು ಮಾತ್ರವಲ್ಲ, ನಪುಂಸಕತ್ವವನ್ನು ಶಾಶ್ವತವಾಗಿಸುವಷ್ಟು ಪ್ರಬಲವಾಗಿರುತ್ತವೆ. ಆದರೆ ಈ ಎಲ್ಲ ಸಮಸ್ಯೆಗಳು ಹುಟ್ಟಿಕೊಂಡಿದ್ದು ಎಲ್ಲಿಂದ ಅನ್ನೋದನ್ನ ಒಮ್ಮೆ ಯೋಚಿಸಿ. ಯಾವಾಗ ಮನುಷ್ಯ ದೈಹಿಕ ಬಲ ಕಳೆದುಕೊಳ್ಳುತ್ತಾನೋ, ವಿಕೃತಿ ತಾನಾಗೇ ಆತನನ್ನ ಆವರಿಸಿಕೊಂಡು ಬಿಡುತ್ತೆ. ಲೈಂಗಿಕ ತೃಪ್ತಿ ಅನುಭವಿಸದವನು ಸೈಕೋನಂತೆ ಬದಲಾಗ್ತಿದ್ದಾನೆ. ಅದರ ಮುಂದುವರೆದ ಭಾಗವೇ ಮಕ್ಕಳ ಮೇಲಿನ ದೌರ್ಜನ್ಯ, ಸಾಂಸಾರಿಕ ಕಲಹ, ಅತೀವ ಒತ್ತಡ, ತೀವ್ರತರವಾದ ಕೋಪ, ಹಿಂಸೆ, ವಿಚ್ಛೇದನ, ಹೀಗೆ ನಾನಾ ರೂಪಾಂತರ ಪಡೆದುಕೊಳ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನಡೆಯುತ್ತಿರುವ ಟಾಪ್ ಟ್ರೆಂಡಿಂಗ್ ವಿಚಾರಗಳಲ್ಲಿ ಇದೇ ವಿಚಾರ ಮುನ್ನೆಲೆಯಲ್ಲಿದೆ. ಅಂತೂ ಮನುಷ್ಯನ ಅವನತಿಯನ್ನ ಮನುಷ್ಯನೇ ನಿರ್ಮಿಸಿಕೊಳ್ತಿದ್ದಾನೆ. ದೇವರ ಹೆಸರು ಕೇವಲ ನೆಪ ಮಾತ್ರಕ್ಕಷ್ಟೇ ಎನ್ನುವಂತಾಗಿರೋದು ಸುಳ್ಳಲ್ಲ. ಗುಡಿ ಗೋಪುರಗಳನ್ನ, ದೇವಾಲಯಗಳನ್ನ ಸುತ್ತಿದರೇನು ಬಂತು, ಮಾನಸಿಕ ಶಾಂತಿ ಸಿಗದ ಹೊರತು ಎಂಬಂತಾಗಿದೆ ಸದ್ಯದ ಪರಿಸ್ಥಿತಿ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.